ನಮಸ್ಕಾರ ಎಲ್ಲರಿಗೂ. ಹೀಗೆ ಒಂದು ಮಿನಿ ವ್ಲಾಗ್ ಮಾಡೋಣ. ನೋಡಿ, ಇದು ನಮ್ಮ ಕಡೆ ಹುಲ್ಲಿನ ಪಿಂಡಿ ಅಂತಾರೆ. ದನಗಳಿಗೆ ಮೇವು ಹಾಕಲಿಕ್ಕೆ ಹೇಗಿದೆ ನೋಡಿ. ರೋಲ್ 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 ಮಾಡ್ಬೋದು ಹೀಗೆ ನೋಡಿ. ಅಪ್ಪ ಎಷ್ಟೊಂದು ಸದಿದ್ದಾರೆ ನೋಡಿ. ನಿಮ್ಮ ಕಡೆನೂ ಹುಲ್ಲು ಹೀಗೆ ಒಟ್ಟಾಕಿರ್ತಾರ, ಸೇವ್ ಮಾಡಿರ್ತಾರ ಮಳೆಗಾಲಕ್ಕೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವತ್ತೊಂದು ಔಷಧಿ ಗಿಡವನ್ನು ನೋಡೋಣ. ಯಾವುದದು ಔಷಧಿ ಗಿಡ, ಯಾವುದಕ್ಕೆ ಉಪಯೋಗ ಬರುತ್ತೆ ಅಂತನ. ಒಂದು ಗಾದೆ ಮಾತಿದೆ, ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ. ಆದರೆ ನಮಗೆ ಎಷ್ಟೋ ಕಾಯಿಲೆಗಳಿಗೆ ಹಿತ್ತಲಲ್ಲಿರೋ ಗಿಡನೇ ಮದ್ದಾಗಿರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಅಂಥದ್ದೊಂದು ಗಿಡನ ಇವತ್ತು ನಿಮ್ಗೆ ತೋರಿಸ್ತೇನೆ, ಬನ್ನಿ ನೋಡಿ. ಈ ಗಿಡಕ್ಕೆ ನೀವೇನಂತೀರಾ? ನಮ್ಮ ಕಡೆ ನಾಚಿಕೆ ಮುಳ್ಳು ಅಂತಾರೆ. ವೈದ್ಯಕೀಯ ಭಾಷೆಯಲ್ಲಿ ಮುಟ್ಟಿದರೆ ಮುನಿ ಅಂತ ಹೇಳ್ತಾರೆ. ನೋಡಿ, ಹೂ ಹೀಗಿರುತ್ತೆ, ಚೆನ್ನಾಗಿದೆ ಅಲ್ಲ ಹೂ ನೋಡಲಿಕ್ಕೆ. ನೋಡಿ, ಮುಟ್ಟಿದರೆ ಮುನಿ, ಮುಟ್ಟಿದ ತಕ್ಷಣ ಮುನ್ಸ್ಕೊಳ್ಳುತ್ತೆ. ಡಿಟ್ಟು ಹೆಂಡ್ತಿರ್ತಾರನೇ ಅಲ್ಲ, ಮುಟ್ಟಿದರೆ ಸಾಕು ಮುನ್ಸ್ಕೊಂಡು ಬಿಡ್ತಾರೆ. ನಾವು ಇದಕ್ಕೆ ನಾಚಿಕೆ ಮುಳ್ಳು ಅಂತೀವಿ. ಯಾಕೆ ಹೇಳಿ? ಸ್ವಲ್ಪ ಮುಟ್ಟಿದರೆ ನಾಚ್ಕೊಂಡು ಬಿಡುತ್ತೆ ಅಲ್ವಾ, ನಾಚ್ಕೊಬಿಡ್ತಾರೆ ನೋಡಿ. ಇಲ್ಲಿ ನಾಚ್ಕೊಂಡು ಮುದುಡಿ ಬಿಡ್ತಾರೆ ಹಾಗೆ. ಆಯಿತು, ಇದು ಇದಕ್ಕೆ ಉಪಯೋಗ ಬರುತ್ತೆ ಅಂತ ಕೇಳ್ತಿದ್ದೀರಾ? ಔಷಧಿ ಸಸ್ಯ ಅಂತ ಹೇಳ್ತಿದ್ದೀರಿ. ಯಾವುದಕ್ಕೆ, ಯಾವ ಕಾಯಿಲೆಗೆ ಔಷಧಿ ಅಂತನಾ? ಇದು ಏನಂತೀರಿ, ಮೂಲವ್ಯಾಧಿ ಫೈಲ್ಸ್ ಅಂತಾರಲ್ಲ, ಅದಕ್ಕೆ ತುಂಬ ಉತ್ತಮವಾದ ಔಷಧಿ ಇದು. ಈ ಗಿಡನ ಬೇರು ಸಮೇತ ಕಿತ್ತುಬಿಟ್ಟು ನೀಟಾಗಿ ತೊಳಿಬೇಕು. ತೊಳೆದು ಕಲ್ಲಲ್ಲಿ ಜಜ್ಜಿ ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಬೇಕು. ಕುದಿಸಿ ಕಷಾಯ ಥರ ಮಾಡಿಕೊಂಡು ಕುಡಿದ್ರೆ ಮೂಲವ್ಯಾಧಿ ಫೈಲ್ಸ್ ಅನ್ನೋದು ಸಂಪೂರ್ಣ ಗುಣವಾಗುತ್ತೆ ಅಂತ ಮಾತು. ಸಂಪೂರ್ಣ ಗುಣ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ನೋಡಿ, ಹೀಗೆ ಮುಟ್ಟಿದರೆ ಸಾಕು ಮುನ್ಸ್ಕೊಳ್ಳುತ್ತೆ. ನೀರಾಗಿ ಬಿಡ್ತಾರೆ, ನಾಚಿಕೆ ಮುಳ್ಳು ಅಂತಾರೆ ಅಲ್ವಾ. ನೋಡಿ ಎಷ್ಟೊಂದಿದೆ ಇಲ್ಲಿ ನಮ್ಮ ಮನೆ ತುಂಬ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಅದ್ರ ಹೂ ಹೀಗಿರುತ್ತೆ ನೋಡಿ. ಮುಟ್ತೇನೆ ಮುನ್ಸ್ಕೊತಾರೆ.